ನರಸಿಂಹನ್ ಗೊತ್ತೈತೆ. ಯಾಕ ಈ ಕಡೆ ಹೋಗ್ತಾಯ್ತಲ್ಲ ನರಸಿಂಹಣ್ಣ? ತಿಂಡಿ ತಿಂದ ನರಸಿಂಹಣ್ಣ? ಓ ಪಾಪ ಮಂಜ, ಮುಖಣ ನಂದೇನೋ ತಿಂಡ ತಪ್ಪು. ರಾಗಿ ರೊಟ್ಟಿ ಮಾಡಿದ್ಲು ನಮ್ಮ ಮನೆಗೆ. ರಾಗಿ ರೊಟ್ಟಿನೂ ಈ ಕಡಲೆ ಬೀಜ ಚಟ್ನಿ ಮಾಡಿದ್ಲು. ತಿಂದು ಈಗ ಬರ್ತಾ ಇದೀನಿ ಕಣಪ್ಪ. ನಿಂದಾದರ ತಿಂಡಿ? ಮುಖ ನರಸಿಂಹಣ್ಣ, ನಂದು ಆಯ್ತು. ನಮ್ಮ ಮನೆಗೆ ಚಿತ್ರಾನ್ನ ನೆನ್ನೆದು ರಾತ್ರಿ ಅದೊಂದ್ರ ಊಟ ಅನ್ನ ಮಿಕ್ಕಿತ್ತು. ಅದನ್ನೇ ನಾವು ಅಗ್ರಣಿಗೆ ಹಾಕಿತ್ತು ನಮ್ಮ ಅಮ್ಮಯ್ಯ. ಅದನ್ನ ತಿನ್ಕೊಂಡು ಈಗ ಈ ಕಡೆಗೆ ಹೋಗ್ತಾ ಇದ್ದೀನಿ ನಮ್ಮ ಲೋಕಿರ್ ಮನೆತಕ್ಕೆ. ನೀನ್ ನರಸಿಂಹಯ್ಯ ಈ ಕಡೆಗೆ ಹೋಗ್ತಿದ್ದ? ನಾನು ಇಟ್ಲೇನ ಗೌಡ್ರು ಕಾಣೋಣ ಅಂತಾನ ಹೋಗ್ತಿದ್ದೀನಿ ಕಣ ಮಂಜ. ಗೌಡ್ರು ಈ ಸತಿ ಅಡಿಕೆ ತೋಟ ಯಾರಿಗೂ ಕೊಟ್ಟಿಲ್ವಂತಿ. ಅದಕ್ಕೆ ನಾನು ಹೋಗಿ ಕೇಳಿ ಏನ ಬಾಗಿ ಹರಿದ್ರೆ ರೇಟ್ ಹರಿದ್ರೆ ನಾನೇ ತಗೊಂಬನ ಗೌಡ್ರ ತೋಟನ. ಈ ವರ್ಷ ಅಡಿಕೆ ಚೇಣಿ ಮಾಡೋಣ ಅಂತಾನ ಕೇಳಕ್ ಹೋಗ್ತಿದ್ದೀನಿ ಕಣ ಮಂಜ. ಹೌದಾ? ಸರಿ ನೀ ಅದ್ಯಾತ ಶೇಣಿ ಪಾಣಿ ಅದ್ಯಾತ ನನಗೆ ಗೊತ್ತಾಗಲ್ಲ. ಹೋಗು ಕೇಳ್ಕೊ ಹೋಗು. ಅದೇಳಪ್ಪ ಹೋಗ್ತೀನಿ. ಅಲ್ಲ ಕಣ ಮಂಜ, ನಿಮ್ಮ ತಾತ ಎಲ್ಲಲ್ಲ ಕಾಮರ ಇಲ್ಲ? ಎಲೆ ಆಲೆ ಒಂದೂವರೆ ತಿಂಗಳಾಗೋತಪ್ಪ ನಿಮ್ಮ ತಾತನ ನೋಡಿ. ಎತ್ತ ಶಾಣಕ್ ಐತೇನು ಹುಷಾರಾಗಿ? ನಮ್ಮ ತಾತಂಗೆ ಏನೈತಿ? ಕಲ್ಲು ಗುಂಡಿದ್ದಂಗೆ ಐತಿ. ನಮ್ಮ ಅಜ್ಜಿ ಕಾರಪರ ಅರಿಯಕ್ಕೆ ಕರೆಂಟ್ ಹೋದಾಗ ಕೊಲ್ಲೆ ಬೆಳೆಸಲ್ ನಮ್ಮ ತಾತನ ಹಾಕಿದ್ರೆ ರುಬ್ತಿರ್ತೈತಿ. ತರ್ಲೆ ನನ್ನ ಮಗ ಕುಂತಿದ್ದ ನೀನು. ನಿಂತಾಗ ಮಾತಾಡ್ಕೊಂಡ್ ಕೂಗಂಡ್ರೆ ಬೈಗಾಕೈತಿ. ನಾನು ಹೋಗ್ತೀನಿ ಕಣಪ್ಪ. ಗೌಡ್ರ ಮೇಲೆ ಎಲ್ಲಾನ ಎದ್ಗಿದ್ದರು. ಸರಿ ಕಣ್ಣ ನರಸಿಂಹಣ್ಣ, ಹೋಗು. ಏನೋ ಕೋಳಿ ಮುಂಜ, ಏನೋ ದೊಡ್ಡ ಮನ್ಸ ಮಾತಾಡ್ದಂಗೆ ಅವ ಅಣ್ಣ ಏನ್ ನರಸಿಂಹಣ್ಣನ ಕೈಲಿ ಏನು ಮಾತಾಡ್ತಿದ್ದೆ? ಏನಂತವು? ಅದೆಲ್ಲ ದೊಡ್ಡ ವಿಷಯ. ನಿಂಗೆ ಯಾಕ ನೀನ್ ಸಣ್ಣದನು? ಏನೋ ಗಣೇಶ್ವರಕ್ ನನ್ನ ಮಗನೇ, ನಾವೇನೋ ದೊಡ್ಡರು ಏನೋ ಕೆಲಸ ಇರ್ತೈತೆ, ಯಾತದ ಹೇಳ್ಕೊಂಬದಿರ್ತೈತೆ, ಕಷ್ಟ ಸುಖನ ನಾವು ಮಾತಾಡ್ಕೊಂತ ಇರ್ತೀವಿ. ನೀನು ಹಂಗೆಲ್ಲ ಬಂದು ನಂದಲ್ಲಿ ಕಡ್ದಿನ ಸಾರ ಅಂತ ಬಂದ್ಬಿಡ್ಬಾರ್ದು. ನಿಂಗೆ ಅವೆಲ್ಲ ಸುಮ್ಕಿರೋ ಸಣ್ಣದನಿದ್ದಂಗೆ. ಸುಮ್ಮನೆ ಸಣ್ಣದನಿದ್ದಂಗೆ ಇರೋದು ಬಿಟ್ಟು ದೊಡ್ಡರ ಹತ್ತ ಮಾತಾಡ್ಕೊಂತ ಇದೀವಿ. ಬಂದ್ಬಿಟ್ಟ ಇದ್ದಾನೆ ಏನೋ ಮಾತಾಡ್ಕೊಂತಿದ್ರಿ ಅಂತಾನೆ. ಇನ್ನೊಂದ್ಸತಿ ಹಂಗೆಲ್ಲ ದೊಡ್ಡವರು ಮಾತಾಡ್ಕೊಂಬೋಗ ಬಂದು ಅದು ಇದು ಅಂತಾನೆ ಮೂಗ್ ತುರ್ಸಿರೆ ಅಡಿಕೆ ಕಾಲಡಕ್ ಹಾಕೊಂಡು ತುಳಿದು ಬಿಡ್ತೀನಿ. ವಿಠಲ ಪಾಂಡುರಂಗ ಅಮ್ಮಂಗೆ. ಅಯ್ಯೋ ಕೋಳಿ ಮುಂಜಿ ನನ್ನ ಮಗನೇ, ನಮ್ಮ ಊರಿನ ಗ್ರಾಮ ಪಂಚಾಯತಿಯವರು ಹಿಂಗ್ ಮಾತಾಡಲ್ವಲ್ಲ ನನ್ನ ಮಗ. ಹಂಗ್ ಮಾತಾಡ್ತ ನೀನೇನ ಗೌಡ್ರ ತರನ ಇಲ್ಲ ಗ್ರಾಮ ಪಂಚಾಯತಿ ಕೆಲಸ ಮಾಡೋಣ ಆದ್ರೆ ಹಂಗೆ ಮಾತಾಡ್ಬೇಡ. ಹೋಗ ನೀನ್ ದೊಡ್ಡ ನಲ್ವೇನ? ನಾನು ನಿನ್ ಜೊತೆ ಮಾತಾಡಲ್ಲ. ಹೋಗು, ನನ್ನ ಮಂತೆಗೆ ಹೋಗ್ತೀನಿ. ನೀನ್ ಒಬ್ನೇ ಆಟಾಡ್ಕ ಎಲ್ಗನ ಹೋಗು ಆಟಾಡಕ್ಕೆ. ನನ್ನ ಜೊತೆಗೆ ಬರ್ಬೇಡ. ನೀನ್ ದೊಡ್ಡನು ಸಣ್ಣನ ಜೊತೆಗೆ ಯಾಕ ಬಚ್ಚ? ಹೋಗ, ನಾನು ಮಂತೆಗೆ ಹೋಗ್ತೀನಿ. ಹೋಗ. ಸುಮ್ಮನೆ ಹಂಗೋಗ್ತಂದಿದ್ದು. ನೀನ್ ಇಷ್ಟು ಚಲ್ಲ ಯಾಕೆ ಕೋಪ ಮಾಡ್ಕೊಂತ? ಬಾಬಾ ಇದ್ ಕಡೆ ತಿರುಗಿ ನಾನು ಸುಮ್ಮನೆ ನೋಡೋಣ ಏನಂತ ಅಂತ ಹಂಗೆ ಒಂದು ಡೈಲಾಗ್ ಹೊಡೆದೆ ಅಷ್ಟೇನೆ. ನಾನೆಲ್ಲ ನಿನ್ನ ಬುಯ್ಯೋಕೆ ಹಾಕ್ತೇನಲ್ವಾಕಿ ಎಲ್ಲ ನುಗ್ಸಾರ್ಕೆ ಎರಡು ಮಾತಾಡಿದ್ರೆ ಅಷ್ಟಕ್ಕೆ ನೀನು ಮುಷ್ಟಿನ ಹುರ್ಗಟ್ಕೊಂಡು ತಿರುಗಿಕೊಂಡು ಆಡ್ಬಿಟ್ರೆ ಹೆಂಗಲ್ಲ? ನಾನು ಯಾರ ಜೊತೆ ಆಟಾಡ್ಲಿ? ನೀನೇ ಹೋಯ್ಬಿಟ್ರೆ ಏನೋ ಲೋಕಿ ಪಂಡ್ರಪಟ್ ನನ್ನ ಮಗನೇ. ಓಹೋ, ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಲ್ಲ. ಊರಾಗ ಇಲ್ಲದೆಲ್ಲ ಮಾತಾಡ್ತಾನೆ. ದೊಡ್ಡವರು ಸಣ್ಣ ಹುಡುಗಿದ್ದಂಗೆ ಇರ್ಬೇಕು. ಏನಿ ನನ್ನ ಮಗಂಗೆ ಆಲೇನ ಮದುವೆ ಆಗೈತೆ, ತಾತ ಆಗಿದ್ದಾನೆ. ಆಲೇನ ದೊಡ್ಡನು ನನ್ನ ಮಗನೇ. ಲೋಕೆ ನುಗ್ಸಾರಕ್ಕೆ ಹಂಗ ಅಂತ ಒಂದಿದ್ದು ಅಂತ ಹೇಳಿಲ್ವನಲ್ಲ. ತಿರ್ಗ ಅದನ್ನ ಕುಯ್ತಾನಪ್ಪ ಇವನು. ರಬ್ಬರ್ ಹೇಳ್ದಂಗೆ ಈ ಧಾರಾವಾಹಿ ಲಕ್ಷ್ಮೀ ಹೋಗಮ್ಮ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಗೆ ಯಾವ್ದಂಗೆ ಎಳೀತಾನಪ್ಪ. ಅದನ್ನೇನು ಬಿಡ ಲೋಕಿ ತಮಾಷೆ ಮಾಡಿದ್ದು ಅಂತ ಹೇಳಿಲ್ವನ? ಮಗ ತಮಾಷೆ. ಇನ್ಯಾರನ್ನ ಗೊಂತ ಅಂದ್ಬಿಟ್ರೆ ಇವನಿಗೆ ಏನು ಅದನ್ನೇ ದೊಡ್ಡ ಇದನ್ ಮಾಡ್ತಾನೆ. ಈ ನನ್ನ ಮಗ ಮಾತ್ರ ಹೆಂಗಂದ್ರು ನಾವು ಅನ್ನಿಸ್ಕೊಬೇಕು. ನೀನು ಅನ್ನಿಸ್ಕೊಂತಿದ್ದೆ. ಈಗ ನನ್ನ ಮಗ ಮತ್ತೆ ಹುಗಿತಾ ಇದ್ದೆ ನಂಗೆನ ಅನ್ನಿಸ್ಕೊಂತಾನೆ. ಯಾಕೆ ಬಿಡು. ನರಸಿಂಹಣ್ಣ ಅದು ಯಾಕದ ಅಡಿಕೆ ಶೇಣಿ ಮಾಡಕ್ಕೆ ಗೌಡ್ರದ ಅಡಿಕೆ ತೋಟ ತಮಕ್ಕೆ ರೇಟು
ಏನ ವ್ಯಾಪಾರ ಆದ್ರೆ ನಾನು ತಗೊಂಬಂತ ಇದೀನಿ ಅಂತ ಹೇಳ್ತಿತ್ತು ಅಷ್ಟೇ. ಹಂಗ ಏನು ಯಾತದ ಗೊತ್ತಾಗ್ಲಿಲ್ಲ ಅದ್ರ ಬಗ್ಗೆನ. ಅದಕ್ಕೆ ಓ ಸರಿ ಕಣ್ಣ ಸಿಂಹಣ್ಣ, ಓ ಹುಷಾರಾಗಿ ಅಂತಾನೆ ಹೇಳ್ತಿದ್ದೆ ಅಷ್ಟೇ. ಅಷ್ಟೊತ್ತಿಗೆ ನೀನು ಬಂದೆ. ಓ ಹೌದಾ? ಓ ಹೌದು. ನಾನು ನಿಮ್ಮ ಮನೆ ತಕ್ಕೇನ ಗೊತ್ತಾಯ್ತಿ. ದಾರಿಗೆ ನರಸಿಂಹನ್ ಸಿಕ್ತವ, ಅದಕ್ಕೆನ ಎರಡು ಮಾತಾಡ್ದೆ ಅಷ್ಟೇ. ನಿನ್ನೆ ಹುಡುಕೊಂಬತ್ತಿದ್ನಪ್ಪ ನಾನು. ಓ ಯಾಕ ಕಾಣಿ? ನಂತಗೇನಿತ್ತ ಕೆಲ್ಸ? ನೀವು ದೊಡ್ಡಂದವ್ರ ಜೊತೆಗೆ ಇರ್ತೈತ್ ಕೆಲ್ಸ. ನಾನ್ ಸಣ್ಣ ಹುಡ್ಗ ನಂತಗೆ ಆತದಿತ್ತು ನನ್ನ ಹುಡುಕೊಂಬರಕ್ಕೆ. ಕೊಳಿ ಹುಂಜ ಇವನಿನ್ನು ಸುಮ್ಕ ಆಗಲ್ ಕಣಪ್ಪ. ಇವನ ತಮಾಷ್ ಹೇಳಿದ್ರೆ ಅದನ್ನ ನೋಡ್ಕೊಂಡ್ ಕೂಗೊಂಡ್ಬಿಟ್ಟ ಇದ್ದೆ. ನೀವು ಗಣ್ಣ ಸುರ್ತಾನ ಮಗ. ಯಾಕೆ ಗೊತ್ತಾ ನಿಮ್ಮ ಅಂತಕ್ ಗೊತ್ತಾಯಿದ್ದು? ಅಲ್ಲ ಕಣದು ಲೋಕಿ ಪಾಸಂಗೆ ಪಾಪಚ್ಚಿ ನನ್ನೆಲ್ಲನ ಓಪನ್ ಆಗಿತ್ತಲ್ಲ, ಅಂದ್ರೆ ಬೇಬಿ ಆಗಿತ್ತಲ್ಲ, ನಾವು ಮಾತ್ರ ಎಲ್ಲ ತಕೊಂಡ್ಬಂದು ನುಂಗ್ಸಿದ್ವಲ್ಲ. ಈಗೇನ ಕಂದಿಮ್ಮಿ ಆಗೈತೆ, ಕೇಳಕ್ ಹೋಗೋಣ ಅಂತ ಹಂಗೆ ಜೊತೆಗೆ ಇನ್ನು ಕರ್ಕೊಂಡು ಹೋಗೋಣ ಅಂತಾನೆ ನಿಮ್ಮ ಮನೆ ತೆಗೆ ಬರ್ತಾ ಇದ್ದಿದ್ದು. ನೀನು ಅದನ್ನ ಬಿಟ್ಟು ನಾನು ನುಗ್ಸಾರ ಕೇಳಿದ್ನ ಹಿಡ್ಕೊಂಡ್ ಕುಂತವನು. ಬಾ ಹೋಗೋಣ ಬಂಟಕ್ಕೆ ಹೋಗಿ ಪಾಸ ಹುಷಾರಾದ್ನೇನು ಕೇಳೋಣ ಬಾರ ಎಲ್ಲೋ. ಓ ಕರೆಕ್ಟ್ ಅಲ್ವೇ ಪಾಪಚ್ಚಿ? ನೆನ್ನೆ ದಿವಸ ಎಲ್ಲನ ಪಾಸನ್ ಮಕ ನೋಡಕ್ಕೆ ಆಗ್ತಿರ್ಲಿಲ್ಲ. ಸಾಪ್ಪಗಿದ್ದ ಪಾಪ ಹೆಂಗಿದ್ದ. ಕಳೆ ಇರೋದು ನಮ್ ಜೊತೆಗೆ ನಾವು ಆಡ್ಕೊಂಡು ಮೆದ್ಲಿಕ್ ಕೈ ಇಕ್ಕೊಂಡು ಹಂಗೆ ಹಿಂಸೆ ಕೊಡ ಹಂಗೇನ ಅದು ಇದು ಕೇಳ್ಕೊಂಡು ಅದೇನು ಹಂಗಂದ್ರೇನು ಹಿಂಗಂದ್ರೇನು ಅಂತಾನೆ. ಪಾಪಚ್ಚಿ ನೆನ್ನೆಲ್ಲ ಸಪ್ಕೆ ಇದ್ದ. ನಂಗೆ ಬೇಜಾರಾಗೋತು. ಸರಿಕೊಂಡು ಹಿಡಿಯೋ ಮುಂಚೆ ಫಸ್ಟ್ ಹೋಗಿ ಮಾತ್ರೆ ನುಂಗಿದ್ಮೇಲೆ ಸರಿ ಐತೆ, ನಿಂತೈತೆ, ಸುಸ್ತು ಪಸ್ತು ಎಲ್ಲ ಹೋಗೈತೆ ಅಂತಾನೆ ಕೇಳೋಣ ನಡೀರಿ. ಬಾರ ಬಾರ. ಅರೆ ಪಾಸ ಸುಸ್ತಿಗೆ ಕಮ್ಮಿಗೆ ಆಯ್ತು ಬೇಟ. ಅರೆ ಈ ಬೇದಿಗೆ ಒಗ್ಗಿ ಮಕಾಗೆ ಎಲ್ಲ ನೋಡಿ ಸುಸ್ತಿಗೆ ಆಗ್ಬಿಟ್ಟು ಸುವರ್ದು ಮಕಾಗೆ ಆಗ್ಬಿಟ್ಟೈತೆ. ಅರೆ ನಿಮ್ದಿಗೆ ಆಚೆಗೆ ಕುತ್ಕೊಂಡ್ಬಿಟ್ರೆ ಬಾಹಾರ್ರೆ ಇನ್ನು ಈ ತಂಡಿದು ಗಾಳಿಗೆ ಐತೆಲ್ಲ ಇದು ಬಂದ್ಬಿಟ್ಟು ನಿಮ್ದಿಗೆ ತಲೆಗೆ ನಬ್ಬು ಜರಾಗೆ ಬಂದ್ಬಿಟ್ಟೈತೆ. ಜರಾಗೆ ಬಂದ್ಬಿಟ್ರೆ ಸ್ಕೂಲ್ಗೆ ಹೋಗಕ್ಕೆ ಆಗೋದಿಲ್ಲ. ಒಳಗಡೆ ಗರ್ದು ಒಳಗಡೆ ಹೋಗ್ಬಿಡೋಣ ಆಜ. ಅಮ್ಮಿ ನಮ್ದಿಗೆ ಒಳಗಡೆ ಕುತ್ಕೊಳಕ್ಕೆ ಆಗೋದಿಲ್ಲ. ಅರೆ ಟಿವಿಗೆ ನೋಡಿ 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 ನಮ್ದು ಕಣ್ಗೆ ಎಲ್ಲ ನೋವಿಗೆ ಬಂದ್ಬಿಟ್ಟೈತೆ. ಅರೆ ನಮ್ದು ಮಂಜಿನ ಅಣ್ಣ ಲೋಕನ ಅಣ್ಣದು ಜೊತೆಗೆ ಹೋಗ್ಬಿಟ್ಟು ಆಟಕ್ಕೆ ಆಡ್ಬೇಕು ಅಮ್ಮಿ. ನಮ್ದಿಗೆ ಮನೆದು ಹತ್ರ ಇರೋದಿಲ್ಲ. ಅರೆ ಬೇವರ್ಸಿ ಚಪ್ಪಲ್ಗೆ ತಗೊಂಡು ಹಾಕ್ಬಿಟ್ಟೈತೆ ನಮ್ದಿಗೆ. ಸೋವರ್ ಇನ್ನ ಹುಷಾರಿಗೆ ಆಗಿಲ್ಲ, ಕ್ಯಾಗೆ ಇಲ್ಲ, ಆಟಗೆ ಆಡಕ್ಕೆ ಹೋಗ್ತಾನೆ ಅಂತೆ ಆಟಗೆ. ಲೋ ಮಂಜ ಬಾಣ ಆಂಟಿ ಪಾಸಂಗೆ ಕ್ಲಾಸ್ ತಗೊಂಡಿದ್ಕಣ್ಲ. ಈಗೇನ ನಾವು ಹೋದ್ರೆ ನಮಗೂ ಮತ್ತೆ ಕುಗಿತೈತೇನೋ ಕಣು. ಹೋಗ್ಯದೆ ನೀನು ಅದ್ನೇ ಬಂದಿದ್ರೆ ಬರೀ ಮಕ್ಕಳ ಚಿಕ್ಕ ಬಗ್ಗಿಸ್ಕೊಂಡು ಹೋಗ್ದಿರೋದು. ಆದ್ರೆ ಈಗ ಬೈಯಲ್ಲ. ಯಾಕೆ ಹೇಳು? ನಿನ್ ಜೊತೆಗೆ ಒಂದು ಶಕ್ತಿ ಬಂದೈತೆ. ಆ ಶಕ್ತಿ ಬೇರೆ ಯಾರು ಅಲ್ಲ, ನಾನೇ ಲಯನ್. ನಾನು ಇವಾಗ ನಿಂಗೂ ಬೈಯಲ್ಲ, ಪಾಸಂಗೂ ಬೈಯಲ್ಲ. ನಾನು ಅಂತಂದ್ರೆ ಹಂಗೆ ಬಾನು ಅಂಟಿಗೆ ನಾನು ಅಂತಂದ್ರೆ ಫುಲ್ ಇಷ್ಟ, ಪಾಸಂಗಿಂತ ಇಷ್ಟ. ನಡಿ. ಗೊತ್ತಾಗೈತ್ ಬಾ. ಯಪ್ಪ ದೇವ್ರೆ ಈ ನನ್ನ ಮಗಂಗೆ ಹೋಗಿ ಹೆಂಗ್ ಮಾಡಪ್ಪ. ಪಾಸ ಹೆಂಗಿದ್ದೆವು? ಯಾಕಲ್ಲ ಸಪ್ಕಿದ್ದೆ? ಮಾತೆ ಪಾತ್ರ ಎಲ್ಲ ನುಂಗಿದೆ ಬಾನು ಅಂಟಿ. ಲೋ ಪಾಸ ನನ್ನ ಎಲ್ಲ ಓಪನ್ ಆಗೋಗಿತ್ತಲ್ಲ, ಒಂಚೂರು ಏನ ಕಮ್ಮಿ ಆತೆ. ಅರೆ ಮಂಜನ್ ಬೇಟ ಆಟ. ಅರೆ ಮಾತ್ರೆಗೆ ನುಂಗ್ಬಿಟ್ಟು ಸ್ವಲ್ಪ ಸುಸ್ತಿ ಆಗ್ಬಿಟ್ಟಂತೆ. ನಮ್ದುಗೆ ಊಟಗೆ ಮಾಡಿಸ್ಬಿಟ್ಟು ಇಲ್ಲಿ ಬಾಹಾರಿಗೆ ಕುತ್ಕೊಂಡ್ಬಿಟ್ಟೈತೆ. ಅಂದರ್ ಚಲೋ ಅಂತ ಅಂದ್ರೆ ಕೇಳ್ತಾ ಇಲ್ಲ ನಮ್ದಿಗೆ ಹೇಳಿದ್ದು ಮಾತು. ನಮ್ದಿಗೆ ಹೋಗ್ಬಿಟ್ಟು ಮಂಜಿದಣ್ಣ ಲಕ್ಕಂದ ಅಣ್ಣದ ಜೊತೆಗೆ ಆಟಾಗೆ ಆಡ್ಬೇಕು, ನಮ್ದು ಗರ್ದು ಒಳಗಡೆ ಕುತ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮನೆದು ಆಚೆಗೆ ಬಂದ್ಬಿಟ್ಟು ಕುತ್ಕೊಂಡೈತೆ ಸುವರ್ಕೆ ಬತ್ತೆ. ಬಿಡ್ತಾನು ಆಂಟಿ, ನೀನ್ ಆಟಕ್ಕೆ ಎಲ್ಲಾನ ಬೈಯಕ್ ಹೋಗ್ತಾ ಸುವರು ಪವರು ಅಂತಾನೆ. ಪಾಸ ನೀನು ಅಷ್ಟೇ ಕಣ. ಒಂದ್ ರವಾಟ ಮಾತ್ರೆ ಔಷಧಿ ಎಲ್ಲಾನ ಕುಡ್ದು ಹುಷಾರಾಗತಕನ ಸರಿಯಾಗಿ ನೀನು ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಇರ್ಬೇಕು. ಹುಷಾರಾದ್ಮೇಲೆ ಆಟ ಆಡಕ್ ಬರುವಂತೆ. ನಾವೇನ್ ನಿನ್ನ ಬಿಟ್ಟು ನಾವಿಬ್ರೆ ಆಟ ಪಾಠ ಏನು ಆಡ್ತಿಲ್ಲ. ಈ ಮಾದರ ಸಣ್ಣಗೆ ನನ್ನ ರಾತ್ರಿ ಬರೋಣ ಬೇಡ ಅಮ್ಮಂಗ್ ಬಂತು ನೋಡು. ಎಲ್ಲಾನ ಒಂದ್ ರವಾಟ ಕೆಸರ ಐತಿ. ಆಸೆಗೆ ಓಡಾಡಕ್ಕೂ ಆಗಲ್ಲ, ಆಟ ಆಡಕ್ಕೂ ಆಗಲ್ಲ. ನೀನ್ ಬರೋ ತಕ ನಾವೇನ್ ಆಟ ಆಡಲ್ಲ. ಫಸ್ಟ್ ನೀನ್ ಹುಷಾರಾಗ ಹೇಳು.
ಭಾನು ಆಂಟಿ ಇನ್ನನ ಹಂಗೆ ಐತೆ ಒಂಚೂರು ಹುಷಾರಾದ್ನ ಪಾಯಸ. ಅರೆ ಲೋಕದ ಬೇಟ ಪರವಾಗಿಲ್ಲ, ಇವಾಗ ಸ್ವಲ್ಪ ಹುಷಾರಿಗೆ ಆಗ್ಬಿಟ್ಟೈತಿ. ಬೆಳಗ್ಗೆಯಿಂದ ಒಂದ್ಸತಿ ಹೋಗೈತೆ ಕಕ್ಕಾಗೆ ಮಾಡಕ್ಕೆ. ನಿನ್ನೆ ಅಂತೂ ಅರೆ 4 ಡ್ರಮ್ ಬಾತ್ರೂಮ್ಗೆ ಒಯ್ದು ಖಾಲಿಗೆ ಆಗ್ಬಿಟ್ಟು 4 ಡ್ರಮ್ ಅಷ್ಟು ಸತಿ ಹೋಗ್ಬಿಟ್ಟೈತೆ. ಅಯ್ಯಪ್ಪ ಭಾನು ಆಂಟಿ ತಿರ್ಗಾ ಏನಾರ ಹಿಂಗೆ ಆದ್ರೆ ORS ಅಂತಾನೆ ಬರ್ತೈತಿ. ಹೆಂಗ್ ಗೊತ್ತೆ, ಮನೆಗೆ ಮಾಡ್ಕೊಬಹುದು. ಒಂದ್ ಲೋಟ ಒಂಚೂರು ಉಗುರು ಬೆಚ್ಚಗಿರೋ ನೀರಿಗೆ ಒಂಚೂರು ಸಕ್ಕರೆ ಒಂಚೂರು ಉಪ್ಪು ಎರಡನ್ನು ಹಾಕಿ ಕರಗಿಸಿ ಕುಡ್ಸು. ಬೇಡಿ ಪಾದಿ ಆದಾಗ ಅದೇನ ಪ್ರಥಮ ಚಿಕಿತ್ಸೆ ಅಂತಾನೆ ನಮ್ಮ ಮೇಷ್ಟ್ರು ಹೇಳವ್ರಿ. ನಾವೂನು ಒಂದ್ಸತಿ ಹಂಗ ಆದಾಗ ಹಂಗ ಮಾಡಿಸ್ಕೊಂಡು ಕುಡ್ದಿದ್ದೆ ನಮ್ಮ ಅಜ್ಜಿ ಕೈಲಿ. ಎಲ್ಲ ನಮ್ಮ ಪಟ್ಟಣ ನಿಂತೋಗಿತ್ತು. ಇನ್ನೊಂದ್ ಸತಿನ ನೀನ್ ಅದ ಹಂಗೆ ಮಾಡ್ಕೊಂಡ್ ಕೊಡುವ ಸರಿ ಹಾಕೈತೆ ಹಂಗೆ. ಅರೆ ಐಸಾಕ್ಯ ಬಂದಿದ್ ಬೇಟ. ಅರೆ ಹಂಗಾದ್ರೆ ಈಗಲೇ ಹೋಗ್ಬಿಟ್ಟು ಮಾಡ್ಬಿಟ್ಟೈತೆ. ಅದಕ್ಕೆ ಯಾಕೆ ಐತೆ KRS. ಅಯ್ಯ ನಿನ್ ತಾಯಿ ಅದು KRS ಅಲ್ಲ ಕಣ್ ಭಾನು ಆಂಟಿ, ORS ಯಾಲ ORS ಅದಕ್ಕೆ ಮಾಡ್ಕೊಟ್ಬಿಟ್ಟೈತೆ. ಅರೆ ಕ್ಯಾಗೆ ಏನೋ ಒಂದು ಮಾಡ್ಕೊಟ್ಬಿಟ್ಟು ನಮ್ದು ಬೇಟ ಹುಷಾರಿಗೆ ಆಗ್ಬಿಟ್ರೆ ಸಾಕು. ನಿನ್ನೆ ದಿನಾಗೆಯಿಂದ ಅವ್ರದ್ದು ಮುಖ ಹಾಗೆ ನೋಡಕ್ಕೆ ಆಗ್ತಿಲ್ಲ, ಸಪ್ಪಿಗೆ ಆಗ್ಬಿಟ್ಟೈತೆ. ಸುಸ್ತು ಅಂತ ಹೇಳ್ಬಿಟ್ಟು ಅದಕ್ಕೇನೆ ನಾನು ಹೇಳ್ದಂಗೆ ORS ಮಾಡ್ಕೊಂಡು ಕೊಡು, ಜಾಲದ ಪಟ್ಟ ನಿಂತೋಗ್ತೈತೆ. ಸ್ನೇಹಿತರೆ ನೀವು ಅಷ್ಟೇ, ಯಾರಿಗನ ಹಿಂಗೆ ನಮ್ಮ ಪಾಸಂಗಾದ ಲೂಸ್ ಮೋಷನ್ ಏನು ಆಗಿದ್ರೆ ಹಂಗೆ ORS ಮಾಡ್ಕೊಂಡು ಕುಡೀರಿ. ಅದೇನೂ ಇಲ್ಲ, ಒಂಚೂರು ಬೆಚ್ಚಗಿರೋ ನೀರಿಗೆ ಒಂಚೂರು ಉಪ್ಪು ಒಂಚೂರು ಸಕ್ಕರೆ ಹಾಕಿ ಕರಗಿಸಿ ಕುಡೀರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಮತ್ತೆ ಹೆಂಗ ಅನ್ನಿಸ್ತು ಅಂತಾನೆ ಕಾಮೆಂಟ್ನಾಗ ಹಾಕ್ರಿ. ಪಾಪ ಪಾಶ ಜಲ್ದಿ ಹುಷಾರಾಗ್ಲಿ ಅಂತಾನೆ ಕೇಳ್ಕೊಳ್ರಿ ದೇವ್ರಿಗೆ ನೀವು. ಮುಂದಿನ ವಿಡಿಯೋದಾಗ ಬರ್ತೀವಿ. ಟಾಟಾ ಬಾಯ್ ಬಾಯ್.